ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ನಾವು ಆರಾಧನೆಗೆ ಹೋಗುತ್ತಾ ಇದ್ದೇವೆ. ಅದಕ್ಕಿಂತಲೂ ಮುಂಚೆ ನಾವು ದೇವರಿಗೆ ವಂದನೆಯನ್ನು ಸಲ್ಲಿಸುತ್ತೇವೆ. ದೇವರನ್ನು ಒಟ್ಟಾಗಿ ಸೇರಿಸಿದ್ದಾನೆ, ಅದಕ್ಕಾಗಿ ದೇವರನ್ನು ನಾವು ವಂದನೆ ಸಲ್ಲಿಸೋರಾಗಿದ್ದೇವೆ. ಈ ಸಮಯದಲ್ಲಿ ನಾವು ಕಣ್ಣುಗಳನ್ನು ಮುಚ್ಚಿಕೊಂಡು ಸ್ವಲ್ಪ ಹೊತ್ತು ನಾವು ಪ್ರಾರ್ಥನೆಗೆ ಹೋಗಿ ನಾವು ಆರಾಧನೆಗೆ ಹೋಗುವರಾಗಿದ್ದೇವೆ. ಪರಲೋಕದಲ್ಲಿರುವ ನಮ್ಮ ತಂದೆ ದೇವರಿಗೆ ನಿಮಗೆ ಮಹಿಮೆ ಉಂಟಾಗ ಕರ್ತನೆ ಸ್ವಾಮಿ. ಕರ್ತನೆ ಇನ್ನೊಂದು ಆವತ್ತಿ ನಮ್ಮನ್ನು ಒಟ್ಟಾಗಿ ಸೇರಿಸಿದ್ದಕ್ಕಾಗಿ ವಂದನೆ ಹೇಳ್ತೇನೆ ಕರ್ತನೆ ಅಪ್ಪ. ಕರ್ತನೆ ಈ ವಿಡಿಯೋನ ಅನೇಕ ಜನರಿಗೆ ಮುಟ್ಟಲಿ ಕರ್ತನೆ ಸ್ವಾಮಿ. ಕರ್ತನೆ ಈ ವಿಡಿಯೋ ಮುಖಾಂತರ ಅನೇಕರು ಆಶೀರ್ವಾದ ಹೊಂದಲಿಪ್ಪ. ನಿಮಗೆ ಮಹಿಮೆ ಉಂಟಾಗ ಕರ್ತನೆ ಸ್ವಾಮಿ. ಆರಾಧನೆ ನಡೆಸ್ಕೊಡ್ತೀವಿ ಕರ್ತನೆ, ನಿಮಗೆ ವಂದನೆ ಹೇಳ್ತೇನಪ್ಪ. ನೀನು ಮಾತ್ರ ಮಹಿಮೆ ಉಂಟು. ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ, ಆಮೇಲೆ ಆಮೇಲೆ. ಈ ಸಮಯದಲ್ಲಿ ನಾವು ಹಾಡುಗಳನ್ನು ಹಾಡುತ್ತಾ ದೇವರ ಮಹಿಮೆ ಪಡಿಸಲಾಗಿರೋಣ. ನಿನ್ನ ನಂಬಿ ಬಂದೆ, ನಿನ್ನ ಪಾದ ಒಂದೇ ದೃಢವಾಗಿ ಹಿಡಿದುಕೊಂಡೆ. ನಿನ್ನ ನಂಬಿ ಬಂದೆ, ನಿನ್ನ ಪಾದ ಒಂದೇ ದೃಢವಾಗಿ ಹಿಡಿದುಕೊಂಡೆ. ನಿನ್ನ ಮೇಲೆತ್ತಲು ನಿನ್ನ ಹೊಗಳಲು ಮಾತುಗಳು ಸಾಲದಯ್ಯ. ನಿನ್ನ ಮೇಲೆತ್ತಲು ನಿನ್ನ ಹೊಗಳಲು ಮಾತುಗಳು ಸಾಲದಯ್ಯ. ಯೇಸುವೇ 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 ನನ್ನ ದೇವರೇ. ಯೇಸುವೇ 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 ನನ್ನ ದೇವರೇ. ನಿನ್ನ ನಂಬಿ ಬಂದೆ, ನಿನ್ನ ಪಾದ ಒಂದೇ ದೃಢವಾಗಿ ಹಿಡಿದುಕೊಂಡೆ. ನಿನ್ನ ನಂಬಿ ಬಂದೆ, ನಿನ್ನ ಪಾದ ಒಂದೇ ದೃಢವಾಗಿ ಹಿಡಿದುಕೊಂಡೆ. ನೀ ಬರುವ ಕಾಲವು ಬಹು ಸಮೀಪವೇ, ನಿನ್ನ ಮುಖವ ನೋಡಬೇಕು ನನ್ನ ಯೇಸುವೇ. ನೀ ಬರುವ ಕಾಲವು ಬಹು ಸಮೀಪವೇ, ನಿನ್ನ ಮುಖವ ನೋಡಬೇಕು ನನ್ನ ಯೇಸುವೇ.
ಹಿಡಿದುಕೊಂಡೆ. ನಿನ್ನ ನಂಬಿ ಬಂದೆ, ನಿನ್ನ ಪಾದವೊಂದೇ ದೃಢವಾಗಿ ಹಿಡಿದುಕೊಂಡೆ. ಒಡೆದು ಹೋದ ಜೀವಿತ ಮೇಲಕ್ಕೆತ್ತಿದೆ, ಉನ್ನತದಲ್ಲಿ ಮೇಲಕ್ಕೆತ್ತಿ ಮಹಿಮೆಪಡಿಸಿದೆ. ಒಡೆದು ಹೋದ ಜೀವಿತವ ಮೇಲಕ್ಕೆತ್ತಿದೆ, ಉನ್ನತದಲ್ಲಿ ಮೇಲಕ್ಕೆ ಎತ್ತಿ ಮಹಿಮೆಪಡಿಸಿದೆ. ನೀ ಮಾತ್ರ ಹೆಚ್ಚಬೇಕು ನನ್ನ ಬಾಳಲಿ, ನನ್ನ ಆಸೆ ನೀತಾನೆ ನನ್ನ ಯೇಸುವೇ, ನನ್ನ ಆಸೆ ನೀತಾನೆ ನನ್ನ ಯೇಸುವೇ, ನನ್ನ ಆಸೆ ನೀತಾನೆ ನನ್ನ ಯೇಸುವೇ. ಯೇಸುವೇ 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 ನನ್ನ ದೇವರೇ. ಯೇಸುವೇ 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 ನನ್ನ ದೇವರೇ. ನಿನ್ನ ನಂಬಿ ಬಂದೆ, ನಿನ್ನ ಪಾದವೊಂದೇ ದೃಢವಾಗಿ ಹಿಡಿದುಕೊಂಡೆ. ನಿನ್ನ ನಂಬಿ ಬಂದೆ, ನಿನ್ನ ಪಾದವೊಂದೇ ದೃಢವಾಗಿ ಹಿಡಿದುಕೊಂಡೆ. ಸ್ತೋತ್ರ ಸ್ತೋತ್ರ ಕರ್ತನೆ, ಅನೇಕ ಕಷ್ಟಗಳಲ್ಲಿ ನಮ್ಮನ್ನು ನಡೆಸ್ತಾ ಇದ್ದೀವಿ ಕರ್ತನೆ. ಸ್ವಾಮಿನಿಗೆ ಮಹಿಮೆ ಕರ್ತನೆ. ಕರ್ತನೆ, ನನ್ನ ಒಡೆದು ಹೋದ ಜೀವಿತವನ್ನು ಮೇಲಕ್ಕೆತ್ತಿದೆ ಕರ್ತನೆ. ಸ್ವಾಮಿನಿಗೆ ಮಹಿಮೆ ಸಲ್ಲಿಸುವ ಕರ್ತನೆ, ವಂದನೆ ಸಲ್ಲಿಸ್ತೇವೆ ರಾಜ, ವಂದನೆ ಸಲ್ಲಿಸ್ತೇವೆ ಕರ್ತನೆ. ನಿನಗೆ ಮಹಿಮೆ ಅಪ್ಪ ಕರ್ತನೆ ರಾಜ, ವಂದನೆ ಅಪ್ಪ ಸ್ವಾಮಿ. ನಿನ್ನಯ ಸನ್ನಿಧಿಗೆ ಬರುವೆ, ನನ್ನೊಳ್ಳೆ ಕ್ರಿಯೆಗಳಿಂದಲ್ಲ, ನಿನ್ನಯ ಕೃಪೆಯಿಂದಲೇ ನಿನ್ನನ್ನ ಸ್ತುತಿಸುವೆನು. ಇನ್ನೊಂದ್ಸಾರಿ ಹಾಡುತ್ತಾ, ನಿನ್ನಯ ಸನ್ನಿಧಿಗೆ ಬರುವೆ, ನನ್ನೊಳ್ಳೆ ಕ್ರಿಯೆಗಳಿಂದಲ್ಲ, ನಿನ್ನಯ ಕೃಪೆಯಿಂದಲೇ ನನ್ನನ್ನ ಸ್ತುತಿಸುವೆನು. ನೀನೇ ಯೋಗ್ಯನು, ಮಹಾಯೋಗ್ಯನು, ಯಜ್ಞದ ಕುರಿಮರಿಯೇ. ನೀನೇ ಪರಿಶುದ್ಧನು, ಮಹಾಪರಿಶುದ್ಧನು, ಯೋಗ್ಯನು ನೀನೊಬ್ಬನೇ. ನೀನೇ ಯೋಗ್ಯನು, ಮಹಾಯೋಗ್ಯನು, ಯಜ್ಞದ ಕುರಿಮರಿಯೇ. ನೀನೇ ಪರಿಶುದ್ಧನು, ಮಹಾಪರಿಶುದ್ಧನು, ಯೋಗ್ಯನು ನೀನೊಬ್ಬನೇ. ಪರಿಶುದ್ಧ ಪರಿಶುದ್ಧ ದೇವರು ನೀನೇ, ಪರಿಶುದ್ಧ ದೇವರು ನೀನೇ. ಎಂತ ಉಲ್ಲಾಸವು ಸಂತೋಷವು ನಿನ್ನನ್ನಾರಾಧಿಸಲು. ಎಂತ ಉಲ್ಲಾಸವು ಸಂತೋಷವು ನಿನ್ನನ್ನಾರಾಧಿಸಲು. ನೀನೇ ಯೋಗ್ಯನು, ಮಹಾಯೋಗ್ಯನು, ಯಜ್ಞದ ಕುರಿಮರಿಯೇ. ನೀನೇ ಪರಿಶುದ್ಧನು, ಮಹಾಪರಿಶುದ್ಧನು,
ಕಣ್ಗೊಳ್ಳೆ ಕ್ರಿಯೆಗಳಿಂದಲ್ಲ, ನಿನ್ನಯ ಕೃಪೆಯಿಂದಲೇ ನಿನ್ನನ್ನ ಸ್ತುತಿಸುವೆನು. ನೀನೇ ಯೋಗ್ಯನು, ಮಹಾಯೋಗ್ಯನು, ಯಜ್ಞದ ಕುರಿಮರಿಗೆ ನೀನೇ ಪರಿಶುದ್ಧನು, ಮಹಾಪರಿಶುದ್ಧನು, ಯೋಗ್ಯನು ನೀನೊಬ್ಬನೇ. ಯೋಗ್ಯನು, ಮಹಾಯೋಗ್ಯನು, ಯಜ್ಞದ ಕುರಿಮರಿಯೇ ನೀನೇ ಪರಿಶುದ್ಧನು, ಮಹಾಪರಿಶುದ್ಧನು, ಯೋಗ್ಯನು ನೀನೊಬ್ಬನೇ. ಯೋಗ್ಯನು, ಮಹಾಯೋಗ್ಯನು, ಯಜ್ಞದ ಕುರಿಮರಿಯೇ ನೀನೇ ಪರಿಶುದ್ಧನು, ಮಹಾಪರಿಶುದ್ಧನು, ಯೋಗ್ಯನು ನೀನೊಬ್ಬನೇ. ಹೌದು ಕರ್ತನೇ ಸ್ವಾಮಿ ರಾಜ, ಹಾಲೆಲೂಯ. ಕರ್ತನೇ ಅಪ್ಪ, ಕರ್ತನೇ ನೀ ಪರಿಶುದ್ಧನು, ಪರಿಶುದ್ಧನಾಗಿದೆ ಕರ್ತನೇ ಸ್ವಾಮಿ. ಕರ್ತನೇ ನಿನ್ನ ಹಾಗೆ ಯಾರು ಇಲ್ಲ ಕರ್ತನೇ ಸ್ವಾಮಿ. ಅಪ್ಪ ಕರ್ತನೇ ಸ್ತುತಿಗೆ ಯೋಗ್ಯನಾದ ತಂದೆ ದೇವರೇ ನಿನಗೆ ವಂದನೆ ಸಲ್ಲಿಸುವರಾಗಿದೆ ಅಪ್ಪ. ಕರ್ತನೇ ನಿನಗೆ ಸ್ತೋತ್ರ ಅಪ್ಪ. ಕರ್ತನೇ ನಿನ್ನ ಸನ್ನಿಧಿಗೆ ಒಳ್ಳೆಯ ಹೆಸರಿನಿಂದ ಅಲ್ಲ ಕರ್ತನೆ, ಒಳ್ಳೆಯ ಆಸ್ತಿಯಿಂದ ಅಲ್ಲ ಕರ್ತನೆ ಸ್ವಾಮಿ, ನಿನ್ನ ಕೃಪೆಯಿಂದಲೇ ನಿನ್ನ ಸನ್ನಿಧಿಗೆ ಬರುವಂತೆ ನಮ್ಮನ್ನು ಮಾಡು ಕರ್ತನೆ ಸ್ವಾಮಿ ರಾಜ. ನಿನಗೆ ವಂದನೆ ಸಲ್ಲಿಸೋರಾಗಿದೆಯಪ್ಪ ಕರ್ತನೆ, ಸ್ತೋತ್ರ ಅಪ್ಪ. ಕರ್ತನೆ ಯೋಗ್ಯ ನೀನೊಬ್ಬನೇ ಆಗಿದ್ದಿ ಕರ್ತನೆ. ಕರ್ತನೆ ನಿನ್ನ ಹಾಗೆ ಯಾರು ಇಲ್ಲ ಕರ್ತನೆ ಅಪ್ಪ. ಸ್ತೋತ್ರ ಕರ್ತನೆ ಸ್ವಾಮಿ, ಸ್ತೋತ್ರ ಅಪ್ಪ. ಪರಿಶುದ್ಧನು, ಉನ್ನತನು, ಮೋನತನಾದ ತಂದೆಯ ದೇವರೇ ವಂದನೆ ಕರ್ತನೆ ಸ್ವಾಮಿ. ಕರ್ತನೆ ಇಲ್ಲಿವರೆಗೂ ನಮ್ಮನ್ನು ಆರಾಧನೆಯಲ್ಲಿ ನಡೆಸಿಕೊಟ್ಟಿದ್ದಕ್ಕಾಗಿ ವಂದನೆ ಕರ್ತನೆ, ಸ್ತೋತ್ರ ಅಪ್ಪ. ಕರ್ತನೆ ಈ ವಿಡಿಯೋದ ಮುಖಾಂತರ ಕರ್ತನೆ ಅನೇಕ ಜನರ ಮೇಲೆ ನಿನ್ನ ಬಲವಾದ ಶಕ್ತಿಯನ್ನು ಸುರಿಸಿದ್ದಕ್ಕಾಗಿ ವಂದನೆ ಕರ್ತನೆ ಅಪ್ಪ. ಕರ್ತನೆ ಇಲ್ಲಿವರೆಗೂ ನಮ್ಮನ್ನು ನಡೆಸಿಕೊಟ್ಟಿದ್ದಿ ಕರ್ತನೆ, ನಿನ್ನ ಮಹಿಮೆ ನಿನಗೆ ಮಹಿಮೆ ಆಗಲಿ ಕರ್ತನೆ ಸ್ವಾಮಿ. ನೀನು ಮಾತ್ರ ಮಹಿಮೆ ಅನ್ಕೋ ಕರ್ತನೆ ಸ್ವಾಮಿ. ಯೇಸುವಿನ ನಾಮದಲ್ಲಿ ಬೇಡಿ ಹೋಗಿದ್ದೇನೆ ತಂದೆ, ಆಮೇನ್, ಆಮೇನ್, ಆಮೇನ್. Praise the Lord. ದೇವರಿಗೆ ಸ್ತೋತ್ರವಾಗಲಿ. I greet you all in the name of our Lord and Savior Jesus Christ. ನಮ್ಮ ರಕ್ಷಕನ ಒಡೆಯನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮೆಲ್ಲರನ್ನು ವಂದಿಸುವವನಾಗಿದ್ದೇನೆ. And I thank God for giving us one more opportunity to share the word. ಮತ್ತೊಂದು ಆವರ್ತಿ ನಿಮ್ಮೊಂದಿಗೆ ದೇವರ ವಾಕ್ಯವನ್ನು ಹಂಚಿಕೊಳ್ಳಿಕ್ಕಾಗುವಂತೆ ದೇವರು ಕೊಟ್ಟಿರುವಂತಹ ಈ ಅವಕಾಶಕ್ಕಾಗಿ ನಾನು ದೇವರನ್ನು ವಂದಿಸುವವನಾಗಿದ್ದೇನೆ. Hallelujah. Hallelujah. The Bible says, ಸತ್ಯವೇದ ಹೇಳ್ತದೆ, the mountains may depart its place, ಬೆಟ್ಟಗಳು ತಮ್ಮ ಸ್ಥಳದಿಂದ ಕದಲಿಯಾದರೆ ಕದಲಿಯಾವು, but my grace shall not depart from you. ಆದರೆ ನನ್ನ ಕೃಪೆಯಾದರೂ ನಿನ್ನಿಂದ ಆಗಲದು ಎಂಬುದಾಗಿ ಹೇಳ್ತಾನೆ. God has protected us. God is leading us through His grace. ದೇವರು ತನ್ನ ಕೃಪೆ ಮುಖಾಂತರವಾಗಿ ನಮ್ಮನ್ನ ಕಾಯ್ದು ನಮ್ಮನ್ನು ನಡೆಸುವವನಾಗಿದ್ದಾನೆ. Thank God for His grace. ದೇವರು ತೋರಿಸಿರುವಂತಹ ಕೃಪೆಗಾಗಿ ದೇವರಿಗೆ ವಂದಿಸುವವನಾಗಿದ್ದೇನೆ. Hallelujah. Hallelujah. Before we go to the message, let us look unto the Lord in prayer. ಸಂದೇಶಕ್ಕೆ ಹೋಗೋದಕ್ಕಿಂತ ಮುಂಚಿತವಾಗಿ ಪ್ರಾರ್ಥನೆಯಲ್ಲಿ ನಾವು ಕರ್ತನನ್ನು ದೃಷ್ಟಿಸೋಣ. Let's pray. ನಾವು ಪ್ರಾರ್ಥಿಸೋಣ. Hare Krishna. Manu to lead us in prayer. ಪರಿಶುದ್ಧನು, ಉನ್ನತನು, ಮಹೋನ್ನತನು, ಸರ್ವಶಕ್ತನಾದ ದೇವರೇ ನಿನಗೆ ವಂದನೆ ಸ್ವಾಮಿ. ಕರ್ತನೆ ನಿನ್ನ ಕೃಪೆಯ ಮುಖಾಂತರವಾಗಿ ಸ್ವಾಮಿ ಇಲ್ಲಿವರೆಗೂ ನಮ್ಮನ್ನು ನಡೆಸ್ತಾ ಬಂದಿದ್ದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. Yes. ನಿನ್ನ ಕೃಪೆ ಇಲ್ಲದೆ ಇದ್ದರೆ ಸ್ವಾಮಿ ನಾವು ಸತ್ತು ಸಮಾಧಿ ಆಗ್ತಾ ಇದ್ದೆವು. ನಿನ್ನ ಕೃಪೆ ಕರುಣೆಯಿಂದಲೇ ನಿನ್ನ ಸನ್ನಿಧಾನದಲ್ಲಿ ಇನ್ನುವರೆಗೂ ನಮ್ಮನ್ನು ಕಾಯುತ್ತಾ ನಡೆಸುತ್ತಾ ನಮ್ಮನ್ನು ಕರ್ತನೆ ಸಂರಕ್ಷಿಸುತ್ತಾ ಬಂದಿದ್ದಕ್ಕಾಗಿ ನಿನಗೆ ಸ್ತೋತ್ರ. Yes. ಕರ್ತನೆ ಮನುಷ್ಯನ ರೊಟ್ಟಿಯಿಂದ ಮಾತ್ರದಿಂದ ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಡುವಂಥ ಪ್ರತಿಯೊಂದು ಮಾತಿನಿಂದ ಬದುಕ್ತಾನೆ ಎಂಬುದಾಗಿ ನೀನು ಹೇಳಿದಿ ಸ್ವಾಮಿ. Yes, Lord. ಕರ್ತನೆ ನಿನ್ನ ಮಕ್ಕಳಾದ ನಾವುಗಳು ಸ್ವಾಮಿ ನೀನು ಕೊಡುವಂತ ಆತ್ಮೀಕ ಆಹಾರಕ್ಕಾಗಿ ನಾವು ಕಾದುಕೊಂಡಿದ್ದೇವೆ. Yes. ನೀ ನಮ್ಮೊಟ್ಟಿಗೆ ಮಾತನಾಡು, ನೀ ನಮ್ಮನ್ನು ನಡೆಸು ಸ್ವಾಮಿ. Yes, Lord. ನಿನಗೆ ಮಹಿಮೆ ಉಂಟಾಗಲಿ. ಯೇಸುವಿನ ದೇಶದಲ್ಲಿ
ಪ್ರಾರ್ಥಿಸ್ತೇನಪ್ಪ ತಂದೆ. Amen. 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 Hallelujah. Hallelujah. Today I am going to speak about the divine guidance. ಇವತ್ತು ನಾನು ಆತ್ಮೀಕ ದೈವಿಕ ಒಂದು ಮಾರ್ಗದರ್ಶನದ ಕುರಿತಾಗಿ ಮಾತನಾಡುತ್ತಿದ್ದೇನೆ. I am going to speak from book of Numbers chapter 9 verse 15 to 23. ನಾನು ಅರಣ್ಯಕಾಂಡ 9ನೇ ಅಧ್ಯಾಯ 15ರಿಂದ 23ರವರೆಗೆ ಇರುವಂತಹ ವಚನ ಭಾಗದಿಂದ ನಾನು ನಿಮಗೆ ಮಾತನಾಡುತ್ತಿದ್ದೇನೆ. So in this chapter ಈ ಒಂದು ಅಧ್ಯಾಯದಲ್ಲಿ we see that God's guidance. ಈ ಒಂದು ಅಧ್ಯಾಯದಲ್ಲಿ ನಾವು ದೇವರ ಒಂದು ಮಾರ್ಗದರ್ಶನವನ್ನು ನಾವು ನೋಡುತ್ತೇವೆ. So how God led the people of Israel in the wilderness. ದೇವರು ಇಸ್ರಾಯೇಲ್ ಜನರನ್ನ ಅರಣ್ಯದಲ್ಲಿ ಹೇಗೆ ನಡೆಸಿದನೆಂಬುದಾಗಿ ಆತನ ಒಂದು ನಡೆಸುವಿಕೆಯ ಕುರಿತಾಗಿ ನಾವು ನೋಡುತ್ತೇವೆ. The journey of the Israel people was not dependent on their own, but it depended on God. ಇಸ್ರಾಯೇಲ್ ಜನರ ಪ್ರಯಾಣವು ಅದು ಅವರ ಮೇಲೆ ಅವಲಂಬನೆಯಾಗಿರಲಿಲ್ಲ, ಅದು ದೇವರ ಮೇಲೆ ಅವಲಂಬನೆಯಾಗಿತ್ತು. Hallelujah. Hallelujah. So God was leading them. ದೇವರು ಅವರನ್ನ ನಡೆಸ್ತಾ ಇದ್ದನು. So how God is leading them? ದೇವರು ಹೇಗೆ ಅವರನ್ನ ನಡೆಸ್ತಾ ಇದ್ದನು? God was leading them by two things. ದೇವರು ಅವರಿಗೆ ಎರಡು ವಿಧದಲ್ಲಿ ಅವರನ್ನ ನಡೆಸ್ತಾ ಇದ್ದನು. The first we see that in verse 23 we see it. ಮೊದಲನೇದಾಗಿ 23ನೇ ವಚನದಲ್ಲಿ ನಾವು ನೋಡ್ತೇವೆ. And the command of the Lord they remained encamped, and at the command of the Lord they journeyed. They kept the charge of the Lord at the command of the Lord by the hand of Moses. ಯೆಹೋವನ ಆಜ್ಞೆಯ ಪ್ರಕಾರ ಅವರು ತಮ್ಮ ಡೇರೆಗಳನ್ನು ಹಾಕಿ ಹೊರಡುವರು. ಯೆಹೋವನ ಆಜ್ಞೆಯ ಪ್ರಕಾರ ಡೇರೆಗಳನ್ನು ಕಿತ್ತು ಹೊರಡುವರು. ಯೆಹೋವನು ಮೋಶೆಯ ಮೂಲಕವಾಗಿ ಆಜ್ಞಾಪಿಸಿದಂತೆಯೇ ಅವರು ಯೆಹೋವನ ಸೂಚನೆಗಳನ್ನು ಅನುಸರಿಸಿ ನಡೆಯುತ್ತಿದ್ದರು We ಎಂಬುದಾಗಿ. see here at the command of the Lord. ಇಲ್ಲಿ ನಾವು ನೋಡ್ತೇವೆ ದೇವರ ಆಜ್ಞೆಯ ಮುಖಾಂತರ ಎಂಬುದಾಗಿ. Means God was leading them through the word of God by Moses, by the hand of Moses. ದೇವರು ತನ್ನ ಆಜ್ಞೆಯ ಮುಖಾಂತರವಾಗಿ ಮೋಶೆಯ ಮೂಲಕವಾಗಿ ಅವರನ್ನು ನಡೆಸ್ತಾ ಇದ್ದನು. So God was leading the people of Israel through the word of God by Moses. ದೇವರು ಇಸ್ರಾಯೇಲ್ ಜನರನ್ನ ತನ್ನ ವಾಕ್ಯದಿಂದ ಮೋಶೆಯ ಮುಖಾಂತರವಾಗಿ ಅವರನ್ನ ನಡೆಸ್ತಾ ಇದ್ದನು. It is written by the hand of Moses. ಇಲ್ಲಿ ನೋಡ್ತೇವೆ ನಾವು ಮೋಶೆಯ ಮೂಲಕವಾಗಿ ದೇವರು ಆಜ್ಞಾಪಿಸಿದಂತೆಯೇ ಎಂಬುದಾಗಿ ನೋಡ್ತೇವೆ. Through the word of God, through the man Moses. ದೇವರ ವಾಕ್ಯವನ್ನ ಮೋಶೆಯ ಮುಖಾಂತರವಾಗಿ ಹೇಳಿಸಿ ಆತನು ನಡೆಸ್ತಾ ಇದ್ದನು. Hallelujah. Hallelujah. So today also God leads us through His word, through human hand. ಇವತ್ತಿಗೂ ಕೂಡ ದೇವರು ತನ್ನ ವಾಕ್ಯವನ್ನ ಮನುಷ್ಯರ ಮುಖಾಂತರವಾಗಿ ಆತನು ಹೇಳಿಸಿ ಆತನು ನಡೆಸುವವನಾಗಿದ್ದಾನೆ. Hallelujah. Hallelujah. So the word of God is very important in our life. ದೇವರ ವಾಕ್ಯವು ನಮ್ಮ ಜೀವಿತದಲ್ಲಿ ಬಹಳ ಪ್ರಾಮುಖ್ಯವಾಗಿದೆ. So it's at the command of the Lord. So as Moses commanded the people of Israel, so according to that they were traveling. ಮೋಶೆ ದೇವರ ವಾಕ್ಯವನ್ನ ಅವರಿಗೆ ಆಜ್ಞಾಪಿಸಿದಂತೆ ಆ ವಾಕ್ಯದ ಅನುಸಾರವಾಗಿ ಅವರು ನಡೀತಾ ಇದ್ರು. So today also the word of God guides us and leads us. ಇವತ್ತಿಗೂ ಕೂಡ ದೇವರ ವಾಕ್ಯ ನಮ್ಮನ್ನು ಮಾರ್ಗದರ್ಶಿಸುತ್ತದೆ, ನಮಗೆ ದಾರಿ ತೋರಿಸುವಂತದ್ದಾಗಿದೆ. We'll see in the book of Psalms 119 verse 105. ನಾವು ಕೀರ್ತನೆ 119ನೇ ಅಧ್ಯಾಯ 105ನೇ ವಚನದಲ್ಲಿ ನೋಡ್ತೇವೆ. Your word is a lamp to my feet and a light to my path. ನಿನ್ನ ವಾಕ್ಯವು ನನ್ನ ದಾರಿಗೆ, ದೀಪವು ನನ್ನ ಕಾಲಿಗೆ ಬೆಳಕಾಗಿದೆ ಎಂಬುದಾಗಿ ನೋಡ್ತೇವೆ. As a light, God's word leads us. ಒಂದು ಬೆಳಕಾಗಿ ದೇವರ ವಾಕ್ಯ ನಮ್ಮನ್ನು ನಡೆಸುವಂತದ್ದಾಗಿದೆ. So it is a light to our ways. It gives the direction for our each steps. ನಮ್ಮ ಪ್ರತಿಯೊಂದು ಹೆಜ್ಜೆಗಳಿಗೂ ದೇವರ ವಾಕ್ಯ ನಮಗೆ ಅದು ಮಾರ್ಗದರ್ಶಿಸುವಂತದ್ದಾಗಿದೆ. And also it gives the wisdom. ಮತ್ತು ಅದು ನಮಗೆ ಜ್ಞಾನವನ್ನ ಕೊಡುವಂತದ್ದಾಗಿದೆ. For a long range plans to our path. ನಮ್ಮ ದಾರಿಗೆ, ನಮ್ಮ ಪ್ರಯಾಣಕ್ಕೆ ಅದು ನಮಗೆ ಮಾರ್ಗದರ್ಶಿಸುವಂತದ್ದಾಗಿದೆ. God's word gives us the light and gives us
ವಾಕ್ಯ ಅದು ನಮಗೆ ಬೆಳಕು ಕೊಡುತ್ತದೆ ಮತ್ತು ಅದು ನಮಗೆ ಜ್ಞಾನವನ್ನು ಕೊಡುವಂತದ್ದಾಗಿದೆ. God leads us through His word. ದೇವರು ತನ್ನ ವಾಕ್ಯದ ಮುಖಾಂತರವಾಗಿ ನಮ್ಮನ್ನು ನಡೆಸುವವನಾಗಿದ್ದಾನೆ. And also God said to Joshua, let this word be in your mouth and meditate it day and night and walk according to it. Then you will be success and then you will be prosper. ಮತ್ತು ದೇವರು ಯೆಹೋಶುವನಿಗೆ ಹೇಳಿದನು, ಈ ವಾಕ್ಯವು ಈ ಧರ್ಮಶಾಸ್ತ್ರವು ನಿನ್ನ ಬಾಯಿಯಲ್ಲಿ ಅದನ್ನು ಹಗಲಿರುಳು ಧ್ಯಾನಿಸು, ಅದರಲ್ಲಿರುವುದನ್ನು ಕೈಕೊಂಡು ನಡೆ, ಆವಾಗ ನೀನು ಸಫಲನಾಗ್ತಿ ಎಂಬುದಾಗಿ. So when we observe the word of God, it leads us to prosperity and it leads us to success. ಯಾವಾಗ ನಾವು ದೇವರ ವಾಕ್ಯವನ್ನ ನಾವು ಗಮನಿಸಿ ನಡೀತೀವೋ ಆವಾಗ ನಮ್ಮ ಜೀವಿತದಲ್ಲಿ ಸಮೃದ್ಧಿ ಇರ್ತದೆ, ಅಭಿವೃದ್ಧಿ ಇರ್ತದೆ, ಆವಾಗ ನಾವು ಸಫಲರಾಗ್ತೇವೆ. And also the Bible says in Psalm 119 verse 130. ಮತ್ತು ನಾವು ಕೀರ್ತನೆ 119 130ನೇ ವಚನದಲ್ಲಿ ನಾವು ನೋಡ್ತೇವೆ. The entrance of your word gives light, it gives understanding to the simple. ನಿನ್ನ ವಾಕ್ಯ ವಿವರಣೆಯಿಂದ ಯುಕ್ತಿಹೀನರಿಗೆ ಜ್ಞಾನೋದಯವಾಗುವುದು. So it gives the wisdom. ಅದು ಜ್ಞಾನವನ್ನ ದಯಪಾಲಿಸುವಂತದ್ದಾಗಿದೆ. And also Proverbs chapter 6 verse 23. ಮತ್ತು ಕೀರ್ತನೆ 6ನೇ ಅಧ್ಯಾಯ 23ನೇ ವಚನದಲ್ಲಿ ನಾವು ನೋಡ್ತೇವೆ. And the word of God corrects us. ದೇವರ ವಾಕ್ಯವು ನಮ್ಮನ್ನು ತಿದ್ದುವಂತದ್ದಾಗಿದೆ. Hallelujah. ಹಲ್ಲೆಲೂಯಾ. So word of God is useful in all the areas of our life. ದೇವರ ವಾಕ್ಯವು ನಮ್ಮ ಜೀವಿತದ ಎಲ್ಲಾ ಭಾಗಗಳಲ್ಲಿ ಅದು ಒಳ್ಳೆಯದಾಗಿ ನಮ್ಮನ್ನು ಮಾರ್ಗದರ್ಶಿಸುವಂತದ್ದಾಗಿದೆ. This is the God's leading. ಇದು ದೇವರ ಒಂದು ಮಾರ್ಗದರ್ಶನವಾಗಿದೆ. God's word is the guidance for us. ದೇವರ ವಾಕ್ಯವು ನಮಗೆ ಅದು ಮಾರ್ಗದರ್ಶಿಸುವಂತದ್ದಾಗಿದೆ, ನಮ್ಮನ್ನು ನಡೆಸುವಂತದ್ದಾಗಿದೆ. God leads us through the word of God. ದೇವರು ತನ್ನ ವಾಕ್ಯದಿಂದ ನಮ್ಮನ್ನು ನಡೆಸುವವನಾಗಿದ್ದಾನೆ. That's why the word of God is very important in our life to live a life of God. ಹೀಗಾಗಿ ನಮ್ಮ ಜೀವಿತದಲ್ಲಿ ದೈವಿಕ ಜೀವನ ನಡೆಸಲಿಕ್ಕೆ ದೇವರ ವಾಕ್ಯವು ಬಹಳ ಪ್ರಾಮುಖ್ಯವಾಗಿದೆ. The Bible says in Matthew chapter 4 verse 4, man shall not live by the bread alone but by every word which comes out of the mouth of God. ಮತ್ತಾಯನ ಬರೆಸುವಂತ 4ನೇ ವಚನದಲ್ಲಿ ನಾವು ನೋಡ್ತೇವೆ ಏನಂದ್ರೆ ಮನುಷ್ಯನ ರೊಟ್ಟಿ ಮಾತಿನಿಂದ ಮಾತ್ರದಿಂದ ಬದುಕುವುದಿಲ್ಲ, ದೇವರ ಬಾಯಿಯಿಂದ ಬರುವಂತ ಪ್ರತಿಯೊಂದು ಮಾತಿನಿಂದಲೂ ಮನುಷ್ಯನು ಬದುಕ್ತಾನೆ ಎಂಬುದಾಗಿ ನೋಡ್ತೇವೆ. And also the Bible says in Jeremiah chapter 15 verse 16. ಮತ್ತು ನಾವು ಸತ್ಯವೇದದಲ್ಲಿ ನೋಡ್ತೇವೆ ಯೆರೆಮೀಯ 15ನೇ ಅಧ್ಯಾಯ 15ನೇ ವಚನದಲ್ಲಿ 16ನೇ ವಚನದಲ್ಲಿ So 15:16 15ನೇ ಅಧ್ಯಾಯ 16ನೇ ವಚನದಲ್ಲಿ it says like this. ಅದು ಈ ರೀತಿಯಾಗಿ ಹೇಳ್ತದೆ, Your words were found and I ate them, and your word was to me the joy and rejoicing of my heart, for I am called by your name, O Lord God of hosts. ನನಗೆ ದೊರೆತ ನಿನ್ನ ಮಾತುಗಳನ್ನು ಆಹಾರವಾಗಿ ಮಾಡಿಕೊಂಡೆನು, ನಿನ್ನ ನುಡಿಗಳು ನನಗೆ ಹರ್ಷವೂ ಹೃದಯಾನಂದವೂ ಆದವು ಎಂಬುದಾಗಿ. So the word of God gives us joy to our heart. ದೇವರ ವಾಕ್ಯವು ನಮ್ಮ ಹೃದಯಕ್ಕೆ ಅದು ಸಂತೋಷವನ್ನು ಉಂಟು ಮಾಡುವಂತದ್ದಾಗಿದೆ. So how important is the word of God? ದೇವರ ವಾಕ್ಯವು ಅದು ಎಷ್ಟು ಪ್ರಾಮುಖ್ಯವಾಗಿದೆ. So Moses, he led the people of Israel by the command of the Lord. ಮೋಶೆ ಇಸ್ರಾಯೇಲ್ ಜನರನ್ನ ದೇವರ ಆಜ್ಞೆಯ ಮುಖಾಂತರವಾಗಿ ಅದನ್ನು ನಡೆಸಿದನು. So today also God leads us through His word. ಇವತ್ತಿಗೂ ಕೂಡ ದೇವರು ತನ್ನ ವಾಕ್ಯದ ಮುಖಾಂತರವಾಗಿ ನಮ್ಮನ್ನು ನಡೆಸುತ್ತಾನೆ. The word of God, it leads us. The word of God gives the wisdom. The word of God corrects us. It gives the joy. ದೇವರ ವಾಕ್ಯ ನಮ್ಮನ್ನು ತಿದ್ದುತ್ತದೆ, ನಮ್ಮನ್ನು ನಡೆಸುತ್ತದೆ, ನಮ್ಮ ಹೃದಯಕ್ಕೆ ಆನಂದವನ್ನು ಅದು ಉಂಟು ಮಾಡುತ್ತದೆ. So how important is the word of God? ದೇವರ ವಾಕ್ಯವು ಅದು ಎಷ್ಟು ಪ್ರಾಮುಖ್ಯವಾಗಿದೆ. So that's why we need to read the word of God every day. We need to meditate the word of God and we should walk according to the word of God. ಹಾಗಾಗಿ ನಾವು ಪ್ರತಿನಿತ್ಯ ದೇವರ ವಾಕ್ಯವನ್ನು ಓದಬೇಕು, ಅದನ್ನು ಧ್ಯಾನಿಸಬೇಕು ಮತ್ತು ದೇವರ ವಾಕ್ಯಾನುಸಾರವಾಗಿ ನಾವು ಜೀವಿಸಬೇಕು. We should take the God's word as a guidance for us every day life. ನಾವು ದೇವರ ವಾಕ್ಯವನ್ನ ನಮ್ಮ ಪ್ರತಿನಿತ್ಯದ ಜೀವಿತದಲ್ಲಿ ಒಂದು ಮಾರ್ಗದರ್ಶನದಂತೆ ನಾವು ಅದನ್ನು ತೆಗೆದುಕೊಳ್ಳಬೇಕು. If we do not read the word of God, if we do not take the God's word daily in our life, it's like a walking in the darkness. ಪ್ರತಿನಿತ್ಯ ನಮ್ಮ ಜೀವಿತದಲ್ಲಿ ದೇವರ ವಾಕ್ಯವನ್ನ ಮಾರ್ಗದರ್ಶನದಂತೆ ನಾವು ತೆಗೆದುಕೊಳ್ಳದೆ ಹೋದರೆ ನಾವು ಕತ್ತಲೆಯಲ್ಲಿ ನಡೆಯುವಂತ ರೀತಿಯಲ್ಲಿ ನಾವು ನಡೀತೇವೆ. In the darkness, we can't see the way, we can't walk properly,
ಆಗುವುದಿಲ್ಲ, ಎಲ್ಲಿ ಏನಿದೆ ಎಂಬುದಾಗಿ ನಮಗೆ ಗೊತ್ತಿರುವುದಿಲ್ಲ. ಆ ರೀತಿಯಾಗಿ ನಾವು ನಡೆಯುವವರಾಗಿರ್ತೇವೆ. We can't walk easily. ನಾವು ಸರಳವಾಗಿ ನಡೀಲಿಕ್ಕೆ ಆಗುವುದಿಲ್ಲ. So we may stumble and fall. ನಾವು ಯಾವತ್ತಾದರೂ ಎಡವಿ ಬೀಳಬಹುದು. So that God's word is a light. It shows us the direction. It shows us the way. ಹೀಗಾಗಿ ದೇವರ ವಾಕ್ಯವು ಅದು ಬೆಳಕನ್ನ ರೀತಿಯಲ್ಲಿ ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡುತ್ತದೆ. ಅದು ನಮಗೆ ಮಾರ್ಗದರ್ಶಿಸುತ್ತದೆ, ಅದು ನಮಗೆ ತೋರಿಸಿಕೊಡುತ್ತದೆ. So that's why the word of God is very important in our life. So every day we should seek the word of God. ಹೀಗಾಗಿ ದೇವರ ವಾಕ್ಯ ನಮ್ಮ ಜೀವಿತದಲ್ಲಿ ಬಹಳ ಪ್ರಾಮುಖ್ಯವಾಗಿದೆ. ಪ್ರತಿನಿತ್ಯ ನಾವು ದೇವರ ವಾಕ್ಯಕ್ಕೆ ನಾವು ದಾಹಪಡಬೇಕು. As the Jeremiah says in your word, when I found your word, I ate them. So we should eat the word of God. ಜೆರೆಮೀಯನು ಹೇಳಿದ ಹಾಗೆ, ನನಗೆ ದೊರೆತ ನಿನ್ನ ಮಾತುಗಳನ್ನು ನಾನು ಆಹಾರವಾಗಿ ಮಾಡಿಕೊಂಡೆನು ಎಂಬಂತ ರೀತಿಯಲ್ಲಿ ನಾವು ದೇವರ ವಾಕ್ಯವನ್ನು ನಾವು ಪ್ರತಿನಿತ್ಯ ಆಹಾರದ ಹಾಗೆ ನಾವು ಅದನ್ನು ಸೇವಿಸಬೇಕು. We should be led by the word of God. ನಾವು ದೇವರ ವಾಕ್ಯದಿಂದ ನಡೆಸಲ್ಪಡಬೇಕು. Hallelujah. 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 So my dear brothers and sisters, ನನ್ನ ಪ್ರಿಯ ಸಹೋದರ ಸಹೋದರಿಯರೇ, read the word of God every day. ಪ್ರತಿನಿತ್ಯ ದೇವರ ವಾಕ್ಯವನ್ನು ಓದಿರಿ. Meditate the word. ಪ್ರತಿನಿತ್ಯ ದೇವರ ವಾಕ್ಯವನ್ನು ಧ್ಯಾನಿಸಿರಿ. Let the word of God be a guidance for your life. ದೇವರ ವಾಕ್ಯವು ನಿಮ್ಮ ಜೀವಿತಕ್ಕೆ ಅದು ಮಾರ್ಗದರ್ಶಿಸಲಿ. And also we see in the Bible, let the word of God dwell in you richly. ದೇವರ ವಾಕ್ಯದಲ್ಲಿ ನಾವು ನೋಡುವ ಹಾಗೆ ದೇವರ ವಾಕ್ಯವು ನಿಮ್ಮಲ್ಲಿ ಸಮೃದ್ಧಿಯಾಗಿ ಅದು ನೆಲೆಸಿರಲಿ ಎಂಬಂತ ರೀತಿಯಲ್ಲಿ The word of God dwells in us richly, so it gives the prosperity and success in our life. ಯಾವಾಗ ನಮ್ಮ ಜೀವಿತದಲ್ಲಿ ದೇವರ ವಾಕ್ಯವು ಸಮೃದ್ಧಿಯಾಗಿ ನೆಲೆಯಾಗಿರ್ತದೋ ಅದು ನಮ್ಮ ಜೀವಿತದಲ್ಲಿ ಸಮೃದ್ಧಿಯನ್ನ ಮತ್ತು ಸಫಲತೆಯನ್ನ ಕೊಡುವಂತದಾಗ್ತದೆ. Hallelujah. Hallelujah. God will guide us to the word of God. ದೇವರು ತನ್ನ ವಾಕ್ಯದ ಮುಖಾಂತರವಾಗಿ ಅದನ್ನು ನಮ್ಮನ್ನು ನಡೆಸುವವನಾಗಿದ್ದಾನೆ. And also God was leading the Israel people to the pillar of cloud and the pillar of fire. ಮತ್ತು ದೇವರು ಇಸ್ರಾಯೇಲ್ ಜನರನ್ನ ಅಗ್ನಿ ಸ್ತಂಭವಾಗಿಯೂ ಮತ್ತು ಮೇಘ ಸ್ತಂಭವಾಗಿಯೂ ಅವರನ್ನು ನಡೆಸಿದೆಂಬುದಾಗಿ ನೋಡ್ತೇವೆ. So the pillar of cloud and pillar of fire was settled on the tabernacle. ಮೇಘ ಸ್ತಂಭವು ಅಗ್ನಿ ಸ್ತಂಭವು ದೇವದರ್ಶನದ ಗುಡಾರದ ಮೇಲೆ ಅದು ಯಾವಾಗಲೂ ನೆಲೆಯಾಗಿರುತ್ತಿತ್ತು. Hallelujah. Hallelujah. But when the pillar of cloud and pillar of fire moves from the tabernacle, then Israel people used to pick up their tent and they start their journey. ಯಾವಾಗ ಮೇಘ ಸ್ತಂಭವು ಅಗ್ನಿ ಸ್ತಂಭವು ದೇವದರ್ಶನ ಗುಡಾರವು ಬಿಟ್ಟು ಅದು ಮುಂದೆ ಚಲಿಸುತ್ತಿತ್ತು, ಅದರ ಹಿಂದೆ ಇಸ್ರಾಯೇಲರು ಚಲಿಸ್ತಾ ಇದ್ರು. And when it stops, they used to stop their journey. ಯಾವಾಗ ಅದು ಮೇಘ ಸ್ತಂಭವು ನಿಲ್ತಾ ಇತ್ತು, ಅವರು ತಮ್ಮ ಪ್ರಯಾಣವನ್ನು ಅವರು ನಿಲ್ಲಿಸ್ತಾ ಇದ್ರು. Sometimes the pillar of cloud, the pillar of fire may stop for 2 days. ಕೆಲವೊಂದು ಸಾರ್ತಿ ಆ ಒಂದು ಮೇಘ ಸ್ತಂಭವು 2 ದಿನಗಳ ಮಟ್ಟಿಗೆ ಅದು ನಿಂತ ಸ್ಥಳದಲ್ಲೇ ನಿಲ್ತಾ ಇತ್ತು. Sometimes 1 month. ಕೆಲವೊಂದು ಸಾರ್ತಿ 1 ತಿಂಗಳವರೆಗೆ ನಿಲ್ತಾ ಇತ್ತು. Sometimes 1 year. ಕೆಲವೊಂದು ಸಾರ್ತಿ ವರ್ಷಾನುಗಟ್ಲೆ ಆ ಒಂದು ಮೇಘ ಸ್ತಂಭವು ನಿಂತ ಸ್ಥಳದಲ್ಲಿ ನಿಲ್ತಾ ಇತ್ತು. Their journey was dependent on the pillar of cloud and pillar of fire. ಇಸ್ರಾಯೇಲ್ ಜನರ ಪ್ರಯಾಣವು ಆ ಒಂದು ಮೇಘ ಸ್ತಂಭ ಮತ್ತು ಅಗ್ನಿ ಸ್ತಂಭದ ಮೇಲೆ ಅದು ಅವಲಂಬನೆಯಾಗಿತ್ತು. Hallelujah. Hallelujah. So they depended on the pillar of cloud and the pillar of fire symbolizes the Holy Spirit. ಅವರು ಒಂದು ಮೇಘ ಸ್ತಂಭ ಮತ್ತು ಅಗ್ನಿ ಸ್ತಂಭದ ಮೇಲೆ ಅವರ ಪ್ರಯಾಣಕ್ಕಾಗಿ ಅವರು ಅದರ ಮೇಲೆ ಹಾತ್ಕೊಳ್ತಾ ಇದ್ರು. ಅದು ಏನ್ ತೋರಿಸ್ಕೊಡ್ತದೆ ಅಂದ್ರೆ ಅದು ಪವಿತ್ರಾತ್ಮನ ಒಂದು ನಡೆಸುವಿಕೆ ಕುರಿತಾಗಿ ತೋರಿಸ್ತದೆ. God was leading them by the command of the Lord and to the word of God by Moses and also by the Holy Spirit as a pillar of fire and a pillar of cloud. ದೇವರು ತನ್ನ ಆಜ್ಞೆಯನ್ನ ಮೋಶೆ ಮುಖಾಂತರವಾಗಿ ಕೊಟ್ಟು ಜನರನ್ನು ನಡೆಸ್ತಾ ಇದ್ನು. ಅದೇ ರೀತಿಯಾಗಿ ಮೇಘ ಸ್ತಂಭ ಅಗ್ನಿ ಸ್ತಂಭವಾಗಿ ಅವರನ್ನ ದೇವರು ನಡೆಸ್ತಾ ಇದ್ನು. That's the ministry of the Holy Spirit. ಅದು ಪವಿತ್ರಾತ್ಮನ ಒಂದು ಸೇವೆಯಾಗಿತ್ತು. So in the New Testament, ಮತ್ತು ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡ್ತೇವೆ, we see in the book of John, ನಾವು ಯೋಹಾನ ಬರೆದ ಸುವಾರ್ತೆಯಲ್ಲಿ ನಾವು ನೋಡ್ತೇವೆ. so verse
ಯಾವಾಗ ಸತ್ಯದ ಆತ್ಮನು ಬರ್ತಾನೋ He will lead you to all truth. ಆತನು ನಿಮ್ಮನ್ನ ಸಕಲ ಸತ್ಯಕ್ಕೆ ಆತನು ನಡೆಸುತ್ತಾನೆ. Hallelujah. Hallelujah. So secondly, the God lead us through the Holy Spirit. ಎರಡನೇದಾಗಿ ದೇವರು ಪವಿತ್ರ ಆತ್ಮನ ಮುಖಾಂತರವಾಗಿ ನಮ್ಮನ್ನು ನಡೆಸುತ್ತಾನೆ. So without the Holy Spirit, so we can't walk. We can't take a journey in our spiritual life. ಪವಿತ್ರ ಆತ್ಮನಿಲ್ಲದೆ ನಾವು ಆತ್ಮೀಕ ಪ್ರಯಾಣವನ್ನು ಪ್ರಯಾಣಿಸಲಿಕ್ಕೆ ಆಗುವುದಿಲ್ಲ. So we see in the book of John chapter 16 verse 13 it says, however, when the Spirit of truth has come, he will guide you into all truth. For he will not speak on his own authority, but whatever he hears, he will speak, and he will tell you things to come. ಮತ್ತಾಯನ ಬರೆದ ಸುವಾರ್ತೆ 16ನೇ ಅಧ್ಯಾಯ 13ನೇ ವಚನದಲ್ಲಿ ನಾವು ನೋಡ್ತೇವೆ, ಸತ್ಯದ ಆತ್ಮನು, ಯೋಹಾನ ಬರೆದ ಸುವಾರ್ತೆ, ಸತ್ಯದ ಆತ್ಮನು ಬಂದಾಗ ಆತನು ನಿಮ್ಮನ್ನು ನಡೆಸಿಕೊಂಡು ಹೋಗಿ ಸಕಲ ವಿಷಯದಲ್ಲಿಯೂ ಸತ್ಯಕ್ಕೆ ಸೇರಿಸುವನು. ಆತನು ತನ್ನಷ್ಟಕ್ಕೆ ತಾನೇ ಮಾತಾಡದೆ ಕೇಳಿದ ಮಾತುಗಳನ್ನೇ ಆಡುವನು ಮತ್ತು ಮುಂದಾಗುವ ಸಂಗತಿಗಳನ್ನು ನಿಮಗೆ ತಿಳಿಸುವನು ಎಂಬುದಾಗಿ. So the Holy Spirit led Jesus Christ, and same Holy Spirit Jesus gave to us to lead us. ಪವಿತ್ರ ಯೇಸು ಕ್ರಿಸ್ತನ ನಡೆಸಿದಂತ ಅದೇ ಪವಿತ್ರ ಆತ್ಮನು ಇವತ್ತು ನಮ್ಮನ್ನು ನಡೆಸುವವನಾಗಿದ್ದಾನೆ. Hallelujah. Hallelujah. And the Holy Spirit enables us to have a righteousness that goes beyond and is deeper than traditional religion. ಪವಿತ್ರ ಆತ್ಮನು ಆತನು ನಮ್ಮನ್ನ ಆತ್ಮೀಕ ಒಂದು ಮಾರ್ಗದಲ್ಲಿ ಆತನು ನಮ್ಮನ್ನ ನಡೆಸುವವನಾಗಿದ್ದಾನೆ. Leads us in righteousness. ನೀತಿಯಲ್ಲಿ ಆತನು ನಮ್ಮನ್ನು ನಡೆಸುವವನಾಗಿದ್ದಾನೆ. Hallelujah. Hallelujah. And the Holy Spirit, He will take the Word of God and He will remind us. He will lead us through the Word of God. ಪವಿತ್ರ ಆತ್ಮನು ಆತನ ದೇವರ ವಾಕ್ಯವನ್ನು ನಮ್ಮ ನೆನಪಿಗೆ ತಂದು ಆತನು ನಮ್ಮನ್ನ ನಡೆಸುವವನಾಗಿದ್ದಾನೆ. That's why we need to hear the voice of the Holy Spirit. ಹೀಗಾಗಿ ನಾವು ಪವಿತ್ರ ಆತ್ಮನ ಸ್ವರಕ್ಕೆ ಕಿವಿಗೊಡಬೇಕು. God has given us to lead us. God has given us the Holy Spirit to lead us. ದೇವರು ನಮಗೆ ನಮ್ಮ ಆತ್ಮೀಕ ಒಂದು ಪ್ರಯಾಣಕ್ಕೆ ಆತನು ಪವಿತ್ರ ಆತ್ಮನನ್ನು ನಮಗೆ ಕೊಟ್ಟಿದ್ದಾನೆ. When we submit to the Holy Spirit, Holy Spirit will lead us. ಯಾವಾಗ ನಾವು ಪವಿತ್ರ ಆತ್ಮನಿಗೆ ಒಪ್ಪಿಸಿಕೊಡ್ತೇವೋ ಪವಿತ್ರ ಆತ್ಮನು ಆತನನ್ನು The ನಡೆಸುವವನಾಗಿದ್ದಾನೆ. Holy Spirit will not lead us by force. ಪವಿತ್ರ ಆತ್ಮನು ಆತನು ಒತ್ತಾಯದಿಂದ ಆತನನ್ನು ನಡೆಸುವವನಲ್ಲ. So willingly, when we submit ourselves to Him, He will lead us. ಯಾವಾಗ ನಾವು ಮನಪೂರ್ವಕವಾಗಿ ನಮ್ಮನ್ನು ನಾವು ಆತನಿಗೆ ಒಪ್ಪಿಸಿಕೊಡ್ತೇವೋ ಆವಾಗ ಆತನನ್ನು ನಡೆಸುವವನಾಗಿದ್ದಾನೆ. Hallelujah. Hallelujah. So it's very important to hear the voice of the Holy Spirit. ಪವಿತ್ರ ಆತ್ಮನ ಸ್ವರ ಕೇಳಿಸಿಕೊಳ್ಳುವಂಥದ್ದು ಅದು ಬಹಳ ಪ್ರಾಮುಖ್ಯವಾಗಿದೆ. Jesus Christ, He led by the Holy Spirit. ಯೇಸು ಕ್ರಿಸ್ತನು ಆತನ ಪವಿತ್ರ ಆತ್ಮನಿಂದ ನಡೆಸಲ್ಪಟ್ಟನು. He lived by the Holy Spirit. ಆತನ ಪವಿತ್ರ ಆತ್ಮನಿಂದ ನಡೆಸಲ್ಪಟ್ಟನು. He ministered to the Holy Spirit. ಆತನ ಪವಿತ್ರ ಆತ್ಮನ ಮುಖಾಂತರವಾಗಿ ಸೇವೆ ಮಾಡಿದನು. So for me and to you to live for God and to do the ministry, we need the Holy Spirit guidance. ನಾನು ಮತ್ತು ನೀವು ದೇವರ ಒಂದು ಸೇವೆ ಮಾಡಬೇಕಂದ್ರೆ, ದೇವರಿಗಾಗಿ ಜೀವಿಸಬೇಕಂದ್ರೆ ಪವಿತ್ರ ಆತ್ಮನ ಸೇವೆ ನಡೆಸಲಿಕ್ಕೆ ಅದು ಬಹಳ ಪ್ರಾಮುಖ್ಯವಾಗಿದೆ. Our spiritual journey is not dependent on our own abilities. ನಮ್ಮ ಆತ್ಮೀಕ ಒಂದು ಪ್ರಯಾಣ ಅದು ನಮ್ಮ ಒಂದು ಸ್ವಂತ ಸಾಮರ್ಥ್ಯದ ಮೇಲೆ ಅವಲಂಬನೆಯಾಗಿಲ್ಲ. And it should be dependent on the Holy Spirit. ಅದು ಪವಿತ್ರ ಆತ್ಮನ ಮೇಲೆ ಆತುಕೊಳ್ಳುವಂತದ್ದಾಗಿದೆ. Hallelujah. Hallelujah. We have to depend on the Holy Spirit because the Holy Spirit knows the mind of God. ನಾವು ಪವಿತ್ರ ಆತ್ಮನ ಮೇಲೆ ಆತುಕೊಳ್ಳಬೇಕು. ಯಾಕಂದ್ರೆ ಪವಿತ್ರ ಆತ್ಮನಿಗೆ ದೇವರ ಒಂದು ಮನಸ್ಸು ಗೊತ್ತು. Holy Spirit reveals us the mind of Christ. ಪವಿತ್ರ ಆತ್ಮನು ಆತನ ಕ್ರಿಸ್ತನ ಮನಸ್ಸನ್ನ ನಮಗೆ ಪ್ರಕಟಿಸುವವನಾಗಿದ್ದಾನೆ. And He will lead us in the plan and the purpose of God. ಆತನು ದೇವರ ಒಂದು ಚಿತ್ತ ಉದ್ದೇಶದ ಪ್ರಕಾರ ಆತನು ನಮ್ಮನ್ನು ನಡೆಸುವವನಾಗಿದ್ದಾನೆ. And also the Holy Spirit enables us to work with Jesus to see all nations become His followers. ಮತ್ತು ಪವಿತ್ರ ಆತ್ಮನು ಈ ಲೋಕದಲ್ಲಿರುವವರೆಲ್ಲರನ್ನ ಕ್ರಿಸ್ತನ ಹಿಂಬಾಲಕರನ್ನಾಗಿ ನಡೆಸಲಿಕ್ಕೆ ಆತನು ಸಹಾಯ ಮಾಡುವವನಾಗಿದ್ದಾನೆ. Hallelujah. Hallelujah. So, the Holy Spirit led Jesus Christ to preach the gospel.
ಪವಿತ್ರಾತ್ಮನು ಯೇಸು ಕ್ರಿಸ್ತನು ಆತನು ಸುವಾರ್ತೆಯನ್ನು ಸಾರುವಂತೆ ಆತನು ನಡೆಸಿದನು. And today also he will work with Jesus Christ to see all nations become his followers. ಇವತ್ತಿಗೂ ಕೂಡ ಪವಿತ್ರಾತ್ಮನು ಯೇಸು ಕ್ರಿಸ್ತನ ಈ ಲೋಕದಲ್ಲಿರುವಂತಹ ಜನರು ಯೇಸು ಕ್ರಿಸ್ತನ ಹಿಂಬಾಲಕರಾಗುವಂತೆ ಆತನು ನಡೆಸುವನಾಗಿದ್ದಾನೆ. And he will enable us to work with Jesus Christ. ನಾವು ಕ್ರಿಸ್ತನೊಂದಿಗೆ ಕೆಲಸ ಮಾಡಲಿಕ್ಕಾಗುವಂತೆ ಆತನು ನಮಗೆ ಸಾಮರ್ಥ್ಯವುಳ್ಳವರಾಗಿ ಮಾಡ್ತಾನೆ. So without the Holy Spirit we can't do anything. ಪವಿತ್ರಾತ್ಮನಿಲ್ಲದೆ ನಾವು ಏನು ಮಾಡಲಿಕ್ಕೆ ಆಗುವುದಿಲ್ಲ. So Holy Spirit enables us to do the work with Jesus Christ. ಯೇಸು ಕ್ರಿಸ್ತನೊಂದಿಗೆ ನಾವು ಕೆಲಸ ಮಾಡಲಿಕ್ಕೆ ಆಗುವಂತೆ ಪವಿತ್ರಾತ್ಮನು ನಮಗೆ ಸಾಮರ್ಥ್ಯವನ್ನು ಕೊಡುತ್ತಾನೆ. Hallelujah. Hallelujah. So he will lead us in the right direction. ಆತನು ನಮಗೆ ಸರಿಯಾದ ಮಾರ್ಗದಲ್ಲಿ ಆತನು ನಮ್ಮನ್ನು ನಡೆಸುತ್ತಾನೆ. Many times we fail because we depend on our own. So we don't depend on the Holy Spirit. ಅನೇಕ ಸಾರ್ತಿ ನಾವು ವಿಫಲರಾಗ್ತೇವೆ. ಯಾಕೆಂದ್ರೆ ನಾವು ಪವಿತ್ರಾತ್ಮನ ಮೇಲೆ ಆತುಕೊಳ್ಳುವುದಿಲ್ಲ, ನಾವು ಸ್ವಂತ ಸಾಮರ್ಥ್ಯದ ಮೇಲೆ ಆತುಕೊಂಡವರಾಗಿರ್ತೇವೆ. So today God is speaking to us to depend or let our journey depend on the word of God and the Holy Spirit. ಇವತ್ತು ದೇವರು ನಮಗೆ ಮಾತನಾಡ್ತಾ ಇದ್ದಾನೆ ನಮ್ಮ ಆತ್ಮೀಕ ಒಂದು ಪ್ರಯಾಣ ಅದು ದೇವರ ವಾಕ್ಯ ಮತ್ತು ಪವಿತ್ರಾತ್ಮನ ಮೇಲೆ ಅದು ಆತುಕೊಂಡದಾಗಿರಬೇಕೆಂಬುದಾಗಿ. Hallelujah. Hallelujah. As God led Israel people through the word of God and through the Holy Spirit, same way today also God leads us through the word of God through the Holy Spirit. ಅಯ್ಯೋ ದೇವರು ಇಸ್ರಾಯೇಲನ್ನ ದೇವರು ತನ್ನ ವಾಕ್ಯದ ಮುಖಾಂತರವಾಗಿ ಪವಿತ್ರಾತ್ಮನ ಮುಖಾಂತರವಾಗಿ ನಡೆಸಿದನು. ಅದೇ ರೀತಿಯಾಗಿ ಇವತ್ತಿಗೂ ಕೂಡ ದೇವರು ತನ್ನ ವಾಕ್ಯದ ಮುಖಾಂತರ ಪವಿತ್ರಾತ್ಮನ ಮುಖಾಂತರವಾಗಿ ನಮ್ಮನ್ನು ನಡೆಸುವನಾಗಿದ್ದಾನೆ. Hallelujah. Hallelujah. Let's take the word of God in our life to lead us every day. ಪ್ರತಿನಿತ್ಯ Direction. ನಮ್ಮ ಜೀವಿತವನ್ನು ಮಾರ್ಗದರ್ಶನಕ್ಕಾಗಿ ದೇವರ ವಾಕ್ಯಗಳನ್ನು ನಾವು ತೆಗೆದುಕೊಳ್ಳೋಣ Let's hear the voice of the Holy Spirit. ಮತ್ತು ಪವಿತ್ರಾತ್ಮನ ಸ್ವರವನ್ನು ಕೇಳಿಸಿಕೊಳ್ಳೋಣ. Hallelujah. 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 Then we can accomplish the purpose and the will of God in our life. ಆವಾಗ ನಾವು ನಮ್ಮ ಜೀವಿತದಲ್ಲಿ ದೇವರ ಚಿತ್ತವನ್ನ ದೇವರ ಉದ್ದೇಶವನ್ನ ನಾವು ನೆರವೇರಿಸುವವರಾಗಿರುತ್ತೇವೆ. Hallelujah. Hallelujah. Let's pray. ನಾವು ಪ್ರಾರ್ಥಿಸೋಣ. Thank you, Lord Jesus. ವಂದನೆ ಯೇಸುವೆ. Wherever you are, ನೀವು ಇಲ್ಲೇ ಇದ್ರು ಸಹ join with me in prayer. ಪ್ರಾರ್ಥನೆಯಲ್ಲಿ ನಮ್ಮೊಂದಿಗೆ ಭಾಗಿಯಾಗ್ರಿ. We have heard that how important is the word of God, how important is the Holy Spirit in our life. ನಾವು ಕೇಳಿದೆವು ಪವಿತ್ರಾತ್ಮನು ಮತ್ತು ದೇವರ ವಾಕ್ಯ ನಮ್ಮ ಜೀವಿತದಲ್ಲಿ ಎಷ್ಟು ಪ್ರಾಮುಖ್ಯವಾಗಿದೆ ಎಂಬುದಾಗಿ. The Holy Spirit and the word of God leads us. ಪವಿತ್ರಾತ್ಮನು ಮತ್ತು ದೇವರ ವಾಕ್ಯ ನಮ್ಮನ್ನು ನಡೆಸುವಂತವುಗಳಾಗಿವೆ. Let us commit ourselves to the Lord ನಮ್ಮನ್ನು ನಾವು ದೇವರಿಗೆ ನಾವು ಒಪ್ಪಿಸಿಕೊಡೋಣ. to lead. Let us commit ourselves to the divine leading. ದೈವಿಕ ಒಂದು ಮಾರ್ಗದರ್ಶನಕ್ಕೆ ನಡೆಸುವಿಕೆಗೆ ನಮ್ಮನ್ನು ನಾವು ಒಪ್ಪಿಸಿಕೊಡೋಣ. Hallelujah. 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 Thank you, Lord Jesus. Thank you, Father. Father in heaven, we come to thy throne of grace in Jesus' name. ಪರಲೋಕದಲ್ಲಿರುವ ತಂದೆ ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ನಿನ್ನ ಕೃಪಾ ಸಿಂಹಾಸನದ ಮುಂದೆ ಬರುತ್ತೇವೆ. Thank you for the word which you have given to us, Lord. ಕರ್ತನೇ, ನೀನು ನಮಗೆ ಕೊಟ್ಟಿರುವಂತಹ ವಾಕ್ಯಕ್ಕಾಗಿ ನಾವು ನಿಮಗೆ ವಂದಿಸುವವರಾಗಿದ್ದೇವೆ. Yes, Lord, you led the people of Israel in the wilderness, Lord. ಹೌದು ಕರ್ತನೇ, ನೀನು ಇಸ್ರಾಯೇಲ್ ಜನರನ್ನು ಅರಣ್ಯದಲ್ಲಿ ನಡೆಸಿದಿ. By the command of your word. ಕರ್ತನೇ, ನಿನ್ನ ಆಜ್ಞೆಯ ಮುಖಾಂತರವಾಗಿ ನಿನ್ನ ವಾಕ್ಯದ ಮುಖಾಂತರವಾಗಿ By the hand of Moses. ಮೋಶೆಯ ಒಂದು ನಾಯಕತ್ವದಲ್ಲಿ And by the pillar of cloud and the pillar of fire. ಮತ್ತು ಅಗ್ನಿಸ್ತಂಭವಾಗಿಯೂ ಮೇಘಸ್ತಂಭವಾಗಿಯೂ So the Israel journey was totally dependent on you, O God. ಕರ್ತನೇ, ಇಸ್ರಾಯೇಲ್ ಜನರ ಒಂದು ಪ್ರಯಾಣವು ಸಂಪೂರ್ಣವಾಗಿ ಅದು ನಿನ್ನ ಮೇಲೆ ಅವಲಂಬನೆಯಾಗಿತ್ತು. Father, ತಂದೆಯೇ, we commit ourselves to you. ನಮ್ಮನ್ನು ನಾವು ನಿನಗೆ ಒಪ್ಪಿಸಿಕೊಡುತ್ತೇವೆ. Without you, we can't do anything. ನೀನಿಲ್ಲದೆ ನಾವು ಏನು ಮಾಡಲಿಕ್ಕೆ ಆಗುವುದಿಲ್ಲ ಕರ್ತನೇ. We commit ourselves, Lord. ಕರ್ತನೇ, ನಾವು ನಮ್ಮಷ್ಟಕ್ಕೆ ನಿನಗೆ ಒಪ್ಪಿಸಿಕೊಡ್ತೇವೆ. Lead us through your word. ನಿನ್ನ ವಾಕ್ಯದ ಮುಖಾಂತರವಾಗಿ ನಮ್ಮನ್ನು ನಡೆಸು. Let your word direct our ways in our life, Lord. ಕರ್ತನೇ, ನಿನ್ನ ವಾಕ್ಯವು ನಮಗೆ ಅದು ಮಾರ್ಗದರ್ಶಿಸಲಿ. And lead us to the Holy Spirit ಪವಿತ್ರಾತ್ಮನ ಮುಖಾಂತರವಾಗಿ ನಮ್ಮನ್ನು ನಡೆಸು. to accomplish your plan and your purpose in our life. ಕರ್ತನೇ, ನಿನ್ನ ಚಿತ್ತ ಉದ್ದೇಶವನ್ನು ನಮ್ಮ ಜೀವಿತದಲ್ಲಿ ನೆರವೇರಿಸಲಿಕ್ಕೆ ಆಗುವಂತೆ Thank you, Lord. ವಂದನೆ ಕರ್ತನೇ.
Thank you, Lord. ವಂದನೆ ಕರ್ತನೆ. Lord, we thank you. ಕರ್ತನೆ ನಿನಗೆ ವಂದನೆ. Thank you, Lord. ವಂದನೆ ಕರ್ತನೆ. Thank you for your word. ನಿನ್ನ ವಾಕ್ಯಕ್ಕಾಗಿ ನಿನಗೆ ವಂದನೆ. Thank you for the Holy Spirit. ಪವಿತ್ರ ಆತ್ಮನಿಗಾಗಿ ನಿನಗೆ ವಂದನೆ. Bless all my brothers and sisters. ನನ್ನ ಎಲ್ಲಾ ಸಹೋದರ ಸಹೋದರಿಯರನ್ನು ಆಶೀರ್ವದಿಸು. Your word and the Holy Spirit. ನಿನ್ನ ವಾಕ್ಯದ ಮುಖಾಂತರವಾಗಿ ಪವಿತ್ರ ಆತ್ಮನ ಮುಖಾಂತರವಾಗಿ Lord, help them to seek you through your word. Seek you, Lord. Seek your word. Seek the Holy Spirit every day in their life. ಕರ್ತನೆ, ಅವರು ಪ್ರತಿನಿತ್ಯದ ಜೀವಿತದಲ್ಲಿ ಅವರು ನಿನ್ನ ವಾಕ್ಯವನ್ನ ಮತ್ತು ಪವಿತ್ರ ಆತ್ಮನನ್ನ ಅವರು ಹುಡುಕುವರಾಗಲಿಕ್ಕಾಗುವಂತೆ Bless us, Lord. ಅವರನ್ನು ಆಶೀರ್ವದಿಸು ಕರ್ತನೆ. Bless everyone, Father. ಪ್ರತಿಯೊಬ್ಬರನ್ನು ಆಶೀರ್ವದಿಸು ತಂದೆಯೇ. We thank you. ನಿನಗೆ ವಂದನೆ. We thank you. ನಿನಗೆ ವಂದನೆ. We thank you. ನಿನಗೆ ವಂದನೆ. Bless your name. ನಾವು ನಿನ್ನ ನಾಮವನ್ನು ಕೊಂಡಾಡುತ್ತೇವೆ. In Jesus' name we pray, Lord. ಯೇಸುವಿನ ನಾಮದಲ್ಲಿ ನಾವು ಪ್ರಾರ್ಥಿಸುತ್ತೇವೆ ಕರ್ತನೆ. Amen. ಆಮೆನ್. Amen. ಆಮೆನ್. Amen. ಆಮೆನ್. May God bless you. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. See you next week.